ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ಭೀಕರ ಘಟನೆಯೊಂದು ಸಂಭವಿಸಿದೆ. ಹಣಕಾಸಿನ ವಿಷಯದ ಹಿನ್ನೆಲೆಯಲ್ಲಿ ತಾಯಿ ಮತ್ತು ಮಗ ಮಾತನಾಡಿಕೊಳ್ಳುವ ಸಮಯದಲ್ಲಿ 6 ಜನರಿಂದ ಉದ್ದೇಶಪೂರ್ವಕವಾಗಿ ಮಾರಣಾಂತಿಕ ಹಲ್ಲೆ ನಡೆದಿರುವ ಆಘಾತಕಾರಿ ಘಟನೆ ಮುಂಗಾನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕೇವಲ ಮಾತಿನ ಚಕಮಕಿಯಿಂದ ಆರಂಭವಾದ ಜಗಳ ರಕ್ತಪಾತದಲ್ಲಿ ಅಂತ್ಯವಾಗಿದೆ. ಸದ್ಯ ಹಲ್ಲೆ ನಡೆಸಿದ 6 ಮಂದಿ ಆರೋಪಿಗಳ ವಿರುದ್ಧ ಬಟ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೌದು ವೀಕ್ಷಕರೇ, ಮೇ 17ರ ಭಾನುವಾರದಂದು ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಗ್ರಾಮದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಗ್ರಾಮದ ನಿವಾಸಿ ಮೃತ ಕೋನಪ್ಪರವರ ಪತ್ನಿ ನಾಗಮ್ಮ ಹಾಗೂ ಅವರ ಮಗ ಅರುಣ್ ಕುಮಾರ್ ನಡುವೆ ಹಣಕಾಸಿನ ವಿಷಯವಾಗಿ ಮಾತುಕತೆ ನಡೆಯುತ್ತಿತ್ತು. ಈ ಸಮಯದಲ್ಲಿ ಅದೇ ಗ್ರಾಮದ ಬಯ್ಯಣ್ಣ, ಅಶೋಕ, ಪ್ರಭಾಕರ, ಸುಧಾಕರ, ನವೀನ್ ಮತ್ತು ಶ್ರೀನಾಥ್ ಎಂಬ 6 ಜನ ವ್ಯಕ್ತಿಗಳು ಮಧ್ಯ ಪ್ರವೇಶಿಸಿದ್ದಾರೆ. ಯಾವುದೇ ಕಾರಣವಿಲ್ಲದೆ ಉದ್ದೇಶಪೂರ್ವಕವಾಗಿ ನಾಗಮ್ಮ ಅವರ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಲು ಆರಂಭಿಸಿದ್ದಾರೆ. ತನ್ನ ತಾಯಿಗೆ ನಿಂದಿಸುತ್ತಿರುವುದನ್ನು ಕಂಡು ಮಗ ಅರುಣ್ ಕುಮಾರ್ ಪ್ರಶ್ನೆ ಮಾಡಿದ್ದೇ ತಡ ಈ 6 ಜನ ಅರುಣ್ ಕುಮಾರ್ ಮೇಲೆ ಮುಗಿಬಿದ್ದಿದ್ದಾರೆ. ಕ್ರೂರವಾಗಿ ವರ್ತಿಸಿ ದೊಡ್ಡ ದೊಣ್ಣೆಗಳಿಂದ ಅರುಣ್ ಕುಮಾರ್ ತಲೆಗೆ ಬಲವಾಗಿ ಹೊಡೆದು ರಕ್ತಸಿಕ್ತವಾಗಿ ಮಾಡಿದ್ದಾರೆ. ಇಷ್ಟಕ್ಕೆ ನಿಲ್ಲದ ಗಲಾಟೆ ಅರುಣ್ ಕುಮಾರ್ ರಕ್ಷಣೆಗೆ ಬಂದ ದಿಲೀಪ್ ಕುಮಾರ್ ಮೇಲೂ ಮುಂದುವರೆದಿದೆ. ಜಗಳ ಬಿಡಿಸಲು ಬಂದ ದಿಲೀಪ್ ಕುಮಾರ್ ಕಣ್ಣಿಗೆ ದೊಣ್ಣೆಯಿಂದ ಜೋರಾಗಿ ಹೊಡೆದು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಸದ್ಯ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ಈ ಘಟನೆ ಸಂಬಂಧಿಸಿದಂತೆ ನೊಂದ ಕುಟುಂಬಸ್ಥರು ನೀಡಿದ ದೂರಿನ ಮೇರೆಗೆ ಬಟ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ 6 ಜನ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಏನಾಯ್ತು? ಏನ್ ಗಲಾಟೆ? ಯಾವ ಊರು ನಿಮ್ದು? ಏನ್ ನಿನ್ನ ಹೆಸರು? ಏನ್ ನಿನ್ನ? ಅರುಣ್ ಕುಮಾರ್. ನಿಮ್ಮ ಅಪ್ಪ ಅವ್ರ ಹೆಸರು? ಯಾಕೆ ಗಲಾಟೆ? ಯಾವೊಂದು ವಿಷಯಕ್ಕೆ ಗಲಾಟೆ ಸ್ಟಾರ್ಟ್ ಆಯ್ತು? ನಾನು ಫಸ್ಟ್ ಅಲ್ಲಿ 1-2-3 ಸಲ ಹೊಡ್ಕೊಂಡಿದ್ರು. ಮಾಮೂಲಿ ಸಾಲ ಮಾಡ್ಕೊಂಡಿದ್ರು, ಮಾತಾಡಿ ದಬ್ಲಾಡ್ಕೊಂಡು ಅದು ಇದು ಮಾಡ್ಕೊತಾ ಇದ್ರು. ಮೊನ್ನೆ ಸ್ವಲ್ಪ ಜಾಸ್ತಿ ಜಾತ್ರೆಯಲ್ಲಿ ಸ್ವಲ್ಪ ಗಲಾಟೆ ಮಾಡ್ಕೊಂಡವ್ರೆ. ಮತ್ತೆ ಬಂದು ಮೊನ್ನೆ ಏಕಾಏಕಿ ಒಂದೇ ಸಲ ಬಂದು ನುಗ್ಗಾಡಿ ಮನೆಯಲ್ಲಿ ಬಂದು ಹೊಡೆದವ್ರೆ. ಎಷ್ಟ್ ಜನ ಅವರು? 6 ಜನ. ನಿಮ್ ಮೇಲೆ ಯಾರ್ಯಾರ ಮೇಲೆ ಬಂದಿರೋದು ಗಲಾಟೆಗೆ? ನಮ್ಮ ಮೇಲೆಗೆ ಬಂದಿರೋದು. ಅದೇ ಯಾರ್ಯಾರು? ನೀವ್ ಯಾರ್ಯಾರು ಇದ್ರು ಅಲ್ಲಿ? ನಾನು, ನನ್ನ ತಮ್ಮ, ನಮ್ಮಮ್ಮ. ಅವ್ರು ಬಂದು ಪ್ರಭಾಕರ, ಅಶೋಕ, ಸುಧಾಕರ, ನವೀನ, ಶ್ರೀನಾಥ, ಬಯ್ಯಣ್ಣ. ಈ ಗಲಾಟೆ ನಡೆಯುವಾಗ ಊರ್ ಜನರು ಯಾರೋ ಬಂದು ಬಿಡ್ಸಕ್ಕೆ ಇದ್ ಮಾಡ್ಲಿಲ್ಲ? ಯಾರೋ ಬಂದಿಲ್ಲ ಅವರು. ಇವಾಗ ನಿಮ್ಗೆ ಯಾರ್ಯಾರಿಗೆ ಎಡ್ ಬಿದ್ದಿದೆ? ನನಗೆ ನನ್ನ ತಮ್ಮನಿಗೆ ಇಬ್ಬರಿಗೆ ಎಡ್ ಬಿದ್ದೈತೆ. ನಿಮ್ ತಮ್ಮ ಹೆಸರು? ದಿಲೀಪ್ ಕುಮಾರ್. ಕಣ್ಣಿಗೆ ಬಿದ್ದೆ. ಏನ್ ಹಾಸ್ಪಿಟಲ್ ಅಲ್ಲಿ ಇದಾರೆ? ಹಾಸ್ಪಿಟಲ್ ಅಲ್ಲಿ ಇದ್ದಾನೆ. ಎಲ್ಲಿ ಯಾವ ಹಾಸ್ಪಿಟಲ್ ಅಲ್ಲಿ ಜಾಯಿನ್ ಮಾಡಿಸಿದಿರಾ? ವಿಕ್ಟೋರಿಯಾ ವೆಂಟು ಹಾಸ್ಪಿಟಲ್. ಇವಾಗ ಪೊಲೀಸ್ ಠಾಣೆಯಲ್ಲಿ ಏನೋ ದೂರು ಕೊಟ್ಟಿದ್ದೀರಾ? ಕೊಟ್ಟಿದ್ದು, ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ. FIR. ಯಾವ ಪೊಲೀಸ್ ಠಾಣೆ? ಬಟ್ಲಲ್ಲಿ. ಏನ್ FIR ಆಗಿದೆಯಾ? FIR ಕಾಪಿ ಇದೆಯಾ ನಿಮ್ಮ ಹತ್ರ? ಇದ್ರ ಮುಂಚೆ ಯಾವೊಂದು ಅಂದ್ರೆ ಇವಾಗ ಏನೋ ಮಾಮೂಲಿ ಗಲಾಟೆಗಳು ಅಂತ ಹೇಳ್ತಾ ಇದ್ದೀರಾ 2-3, ಯಾವೊಂದು ವಿಷಯಕ್ಕೆ ಗಲಾಟೆಗಳು ಸ್ಟಾರ್ಟ್ ಆಯ್ತು? ಸುಮ್ಮನೆ ಹಿಂಗೆ ಕಿತ್ತಾಡ್ಕೊಂಡಿರೋದು ಬೇರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ಲಿ ಇಲ್ಲಿ